ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನುಶ್ರೀ ಶಿವಕುಮಾರ್. ನನ್ನ ಮಗನಿಗೆ 1.5 ವರ್ಷ ಇರುವಾಗ ಹೊಟ್ಟೆ ಹುಳದ ಪ್ರಾಬ್ಲಮ್ ಬಂತು. ಹಾಗಾಗಿ ಡಾಕ್ಟರ್ನ ಸಲಹೆಯ ಮೇರೆಗೆ ನಾನು ಅಲ್ಬೆಂಡಜೋಲನ್ನು ಕೊಟ್ಟೆ. ಆದರೆ ಅದು ಕಡಿಮೆ ಆಗಲಿಲ್ಲ. ಸೊ ನೆಕ್ಸ್ಟ್ ಪುನಃ ಡಾಕ್ಟರು ಮೆಬೆಂಡಜೋಲನ್ನು ಕೂಡ ಸೂಚಿಸಿದರು. ಮೆಬೆಂಡಜೋಲ್ ಕೋರ್ಸನ್ನು ಕೊಟ್ಟು ಸ್ವಲ್ಪ ಸಮಯದ ನಂತರ ಪುನಃ ಹೊಟ್ಟೆ ಹುಳುವಿನ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಣ್ಣಿನಲ್ಲಿ ಆಟಾಡುವಂತಹ ಮಕ್ಕಳಿಗೆ ಈ ಪ್ರಾಬ್ಲಮ್ ಸರ್ವೇ ಸಾಮಾನ್ಯ ಆಗಿರ್ತದೆ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವ ಗಿಡ ಇಲಿಕಿವಿ ಗಿಡ ಅಂತೇಳಿ ಹೇಳ್ತಾರೆ. ಇದಕ್ಕೆ 2-3 ಬಗೆಯ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಕಷಾಯವನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತದೆ. ಈ ಗಿಡದಲ್ಲಿ ನೇರಳೆ ಬಣ್ಣದ ಸಣ್ಣ ಸಣ್ಣ ಹೂವುಗಳಾಗ್ತದೆ. ತೋಟದ ಬದಿಗಳಲ್ಲಿ, ಗದ್ದೆ ಬದಿಗಳಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ ಇದು. ಹಾಗಾದರೆ ಕಷಾಯವನ್ನು ಹೇಗೆ ತಯಾರಿಸೋದು ಅಂತೇಳಿ ನೋಡೋಣ ಫ್ರೆಂಡ್ಸ್. ಒಂದು ಸಣ್ಣ ಪ್ಲ್ಯಾಂಟನ್ನು ತಗೊಂಡಿದ್ದೇನೆ. ಬೇರು ಕೂಡ ಇರಬೇಕು ಅದರಲ್ಲಿ. ಸಮೂಲ ಗಿಡ ಅಂದರೆ ಬೇರು, ಹೂವು, ಎಲೆ, ಕಾಂಡ ಎಲ್ಲ ಇರುವಂತಹ ಒಂದು ಗಿಡವನ್ನು ತೆಗೆದುಕೊಳ್ಬೇಕು. ನಂತರ ಇದಕ್ಕೆ ವಿಷಾಲರಿಕಾಯಿ ಅಥವಾ ವಾಯುವಿಳಂಗ ಅಂತೇಳಿ ಹೇಳ್ತಾರೆ. ಒಂದು 3/4 ಸ್ಪೂನಿನಷ್ಟು ವಾಯುವಿಳಂಗದ ಕಾಯಿಗಳನ್ನು ತೆಗೆದುಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಮಹಾಬಲ ಹುಳಿ ಅಂತೇಳಿ ಹೇಳುವಂತಹ ಒಂದು ಮರದ ಎಲೆ. ಈ ಎಲೆಯ ವೀನ್ಸ್ಗಳನ್ನು ಮಾತ್ರ ತೆಗೆದುಕೊಳ್ಬೇಕು. ನಂತರ ಆ ಪಾತ್ರೆಗೆ ಇಲಿಕಿವಿ ಗಿಡದ ಎಲ್ಲ ಭಾಗವನ್ನು ಕಟ್ ಮಾಡಿ ಹಾಕಿ ನಂತರ ಜಜ್ಜಿದಂತಹ ವಿಷಾಲರಿಕಾಯಿ ಮತ್ತು 3 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ಬೇಕು. ಹಸಿ ತೆಂಗಿನ ಮಡಲಿನ ಒಂದು ತುಂಡನ್ನು ಕೂಡ ಸೇರಿಸ್ತಾರೆ. ನಂತರ 3/4 ಗ್ಲಾಸ್ನಷ್ಟು ನೀರನ್ನು ಹಾಕಿ ಈ ಎಲ್ಲ ಪದಾರ್ಥವನ್ನು ಕೂಡ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಬಾಯ್ಲ್ ಮಾಡಬೇಕು. ಇದು ಬಾಯ್ಲ್ ಆಗಿ ಸ್ವಲ್ಪ ಬತ್ತಿ ಹೋಗ್ತದೆ. ಈ ಕಷಾಯವನ್ನು ಮಾಡಿ ಮಕ್ಕಳಿಗೆ ತಿಂಗಳಿಗೆ 1 ಬಾರಿಯಂತೆ ಕೊಡ್ಬೋದು. ಇದನ್ನು ಕೊಡುವಂತಹ ಮಕ್ಕಳಿಗೆ ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ನ ನೆಸೆಸಿಟಿ ಬರೋದಿಲ್ಲ. ಬಾಯ್ಲ್ ಆಗಿ ಸ್ವಲ್ಪ ತಣಿದ ನಂತರ ಸೋಸಿಕೊಳ್ಬೇಕು. ಅದನ್ನು ಮಾಡಿದಂಥ ಕಷಾಯವನ್ನು 4-5 ಚಮಚಗಳಷ್ಟು ತೆಗೆದುಕೊಂಡು ದಿನಕ್ಕೆ 3-4 ಬಾರಿಯಾಗಿ ಮಕ್ಕಳಿಗೆ ಕುಡಿಸೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರ್ತದೆ. ಅವರ ಜೀರ್ಣಕ್ರಿಯೆ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಇರ್ತದೆ. ಇಲಿಕಿವಿ ಗಿಡವನ್ನು ಆಹಾರವಾಗಿ ಕೂಡ ನಾವು ಯೂಸ್ ಮಾಡ್ಬೋದು. ತುಂಬ ಮೆಡಿಸಿನಲ್ ವ್ಯಾಲ್ಯೂವನ್ನು ಈ ಗಿಡವು ಹೊಂದಿರ್ತದೆ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.